ಹುಚ್ಚು ಕರಡಿ ದಾಳಿ ಮಾಸುವ ಸಂದರ್ಭದಲ್ಲಿಯೇ ಜೋಡಿ ಕರಡಿ ದಾಳಿ ಮಾಡಿ ಯುವಕನೋರ್ವ ಗಾಯಗೊಂಡಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಲಂಬಾಣಿ ತಾಂಡ್ಯದಲ್ಲಿ ನಡೆದಿದೆ. ಜೋಡಿ ಕರಡಿ ದಾಳಿಯಿಂದ ಗಾಯಗೊಂಡಿರುವ ಯುವಕ ರಮೇಶ್ ನಾಯ್ಕ್ ಲಂಬಾಣಿ ತಾಂಡ್ಯದ ಲೇಟ್ ಮರಿನಾಯ್ಕ ಎಂಬುವರ ಮಗನಾದ ಈತ ಸೀಮೆ ಹಸುಗೆ ಜೋಳದ ಕಡ್ಡಿ ಕಟಾವು ಮಾಡುವಾಗ ಇದ್ದಕ್ಕಿದ್ದಂತೆ ಏಕಾಏಕಿ ಕರಡಿಗಳು ದಾಳಿ ಮಾಡಿವೆ. ಒಂದು ಕರಡಿ ಮೈ ಮೇಲೆ ತೊಡೆ ಹಾಗೂ ಇತರೆ ಕಡೆ ತನ್ನ ಪಂಜರದಿಂದ ಗಾಯಗೊಳಿಸಿದೆ. ಆಳೆತ್ತರಕ್ಕೆ ಜೋಳದ ಕಡ್ಡಿಗಳು ಬೆಳೆದಿದ್ದರಿಂದ ಕರಡಿಗಳ ದಾಳಿ ಮಾಡಲು ತೊಂದರೆಯಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗಾಯಗೊಂಡಿರುವ ರಮೇಶ್ ನಾಯ್ಕ್ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಗೆ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ ಭೇಟಿ ನೀಡಿ ಗಾಯಾಳು ವಿಚಾರಿಸಿದ್ದಾರೆ. ಲಂಬಾಣಿ ತಾಂಡ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕರಡಿಗಳ ಕಾಟ ವಿಪರೀತವಾಗಿದ್ದು ಯಾವುದೇ ದಾಳಿಯಾಗಿರಲಿಲ್ಲ. ಆದರೆ ಕರಡಿಗಳು ದಾಳಿ ಮಾಡುತ್ತಿರುವುದು ಸಾರ್ವಜನಿಕರಲ್ಲಿ ಭಯವನ್ನು ಸೃಷ್ಟಿ ಮಾಡಿದೆ. 3 ದಿನ ಹಿಂದೆ ಸಿಂಗರಾಜಿಪುರ ಗ್ರಾಮದ ರಸ್ತೆಯಲ್ಲಿ ಹುಚ್ಚು ಕರಡಿ ದಾಳಿ ಮಾಡಿದ ತರುವಾಯ ಮತ್ತೊಂದು ಘಟನೆ ನಡೆದಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆ ತ್ವರಿತವಾಗಿ ಅಲರ್ಟ್ ಆಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಮೇಶ್ ನಾಯ್ಕ ಎಲ್ಲಿ ದಾಳಿ ಮಾಡ್ತಾರೆ ಕರಡಿ? ಅದು ಮೇವು ಕುಯ್ಬೇಕಾದ್ರೆ ಮುಸ್ಲಿಂ ಜೋಳ ನಮ್ಗೆ ಜೋಳ ಹಾಕಿದ್ದೀನಿ. ಜೋಳ ಕುಯ್ಬೇಕಾದ್ರೆ ಜೋಳದಲ್ಲಿ ದಾಳಿ ಮಾಡ್ತಿದ್ದಾರೆ. ಯಾವ ರೀತಿ ದಾಳಿ ಮಾಡ್ತು, ಹೆಂಗೆ, ಏನದು? ಅದು ನಾನು ಮೇವು ಕುಯ್ಕೊಂಡು ಬಗ್ಗದ ಒಳಗಡೆಯಿಂದ ಸಡನ್ನೇ ಬಂದು ಮೇಲೆ ಎಗರೆ ಬಿಡ್ತು. ಹಿಂಗೆ ನಾನು ಹಿಂಗೆ ಬಿದ್ದನಲ್ಲ, ಹಿಂಗೆ ಅವಾಗ ಹೊಡೆದ್ಬಿಡ್ತು ಪೂರ್ತಿ. ಇದು ಎಲ್ಲಿ ಲೇಟ್ ಮಾಡೋದೆ? ಇಲ್ಲಿ ಸ್ವಲ್ಪ ಇದೆ, ಪೂರ್ತಿ ತೊಡೆಗೆ ಜಾಸ್ತಿ ಮಾಡಿದೆ. ಆಮೇಲೆ ಯಾವ ಬಿಡ್ತು ತಿರ್ಗಾ ಅದು ಹಿಂಗೆ ಹೊಡಿಕು ಜೋಳ ಐತಲ್ಲ, ಜೋಳದಲ್ಲಿ ಹಿಂಗೆ ಅಂತಲ್ಲ ನಾನು ಬಿದ್ದು ಓಡಕ್ಕೂ ಜೋಳ ಎಲ್ಲ ಬಿದ್ದು ಓಡ್ಕೊಂಡ್ಬಿಟ್ಟಿರೋದು. ಆಮೇಲೆ ಕೂಗಿದಾಗ ಒಂದು ಅಕ್ಕಪಕ್ಕದಾಗ ಒಂದಿಬ್ರು ಓಡ್ ಬಂದು ಅವ್ರು ಬಡ್ಕೊಳ್ಳಾಗಿ ನಾನು ಬಚಾವಾಗಿ ಬಂದಿರೋದು. ಇಲ್ಲ ನಾನು ಬರ್ತಾನೆ ಇರಲಿಲ್ಲ. ಎಷ್ಟು ದೊಡ್ಡ ಕರಡಿನಾ? ದೊಡ್ಡ ಕರಡಿ ಎರಡಿದ್ದು. ಎರಡು ಕರಡಿ ಇತ್ತು. ಎರಡು ಕರಡಿನ ದಾಳಿ ಮಾಡಿದ್ದು, ಒಂದು ಕರಡಿ ಮಾತ್ರ ಕರಡಿ ದಾಳಿ ಮಾಡಿದ್ದು. ಒಂದೇ ಬಂದಿದ್ದು, ಅದು ಎರಡಿದ್ದು. ಎರಡು ನೋಡಿದೆ ನಾನು, ಒಂದೇ ದಾಳಿ ಮಾಡಿ. ಆ ಭಾಗದಲ್ಲಿ ಯಾವಾಗ ಇದ್ದವ ಕರಡಿಗಳು? ಈಗ ಯಾವ ರೀತಿ ಅಲ್ಲಿ ಲಂಬಾಣಿ ತಾಂಡದಲ್ಲಿ ಯಾವ್ದೋ ರೀತಿ ದಾಳಿ ಮಾಡಿರಲಿಲ್ಲ ಇದುವರೆಗೂ? ಇಲ್ಲ, ಮೊದಲು ಒಂದ್ಸತಿ ಮಾಡಿಕೊ ಬಂದೆ, ಶಿವನಾಯ್ಕ ಮಾಡಿ ಕಿತ್ಬಿಟ್ಟಿತ್ತು. ಸದ್ಯ ನಿನಗೆ ಯಾವುದೇ ರೀತಿ ಅದು ಹಾನಿ ಮಾಡಲಿಲ್ಲ ಜಾಸ್ತಿ? ಏನು ಕಚ್ಚಿಲ್ಲ? ಕಚ್ಚಿಲ್ಲ. ಎಳ್ದು ಬಿಟ್ಟದೆ. ಜೋಳ ಇಲ್ಲ ಅಂದಿದ್ರೆ ನನ್ನ ಜೋಳಗಳ ತಿರ್ಗಾ ಹಿಂಗೆ ಅಟ್ಯಾಕ್ ಮಾಡ್ಕೊ ಜೋಳಗಳ ಕಡ್ಡಿ ಇದ್ವಲ್ಲ, ಮೆಡಿಸಿನ್ ಜೋಳ ಹಾಕಿರೋದು ಅವು ಅದ್ರ ಅವಾಯ್ಡ್ ಆಗಿ ಅದ್ರಲ್ಲೇ ಬಿದ್ದು ನೋಡಿ ಬಂದಿರೋದು ನಾನೆಲ್ಲ. ನಿನ್ಗೆ ಏನು ಅನಿಸ್ತು ದಾಳಿ ಮಾಡಿದಾಗ? ನಿನಗೆ ಏನದು ಯಾವ ರೀತಿ ಅನಿಸ್ತು? ಈಗ ನನ್ಗೆ ಏನು ಅಲ್ಲಿ ದಿಕ್ಕ ಗೊತ್ತಿಲ್ಲ, ಅಲ್ಲಿ ಏನು ಅನಿಸ್ತು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ನಾನು ಅಲ್ಲಿ ಹೋದ್ರೆ ಸಾಕು ಅನಿಸ್ಬಿಟ್ಟದ್ದು ನನಗೆ. ಈಗಾಗಲೇ ಮೊನ್ನೆ ಅಲ್ಲೊಂದು ಕರಡಿ ಎಲ್ಲ ದಾಳಿ ಮಾಡೋದ್ರಿಂದ ಅದು ನಿನಗೂ ಒಂಥರ ದಿಗ್ಭ್ರಮೆ ಆಗ್ಬಿಟ್ಟದೆ. ಅದು ನೋಡಿದೆ ನಾನು, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಅಲ್ಲೇ ನಮ್ದು ಪಕ್ಕ ಅಲ್ಲ, ಹಂಗಾಗಿ ನಮಗೆ ಅಲ್ಲಿ ಓಡಿದ್ರೆ ಆ ಜೋಳದಲ್ಲಿ ಬಿದ್ದೋಡಿರೋದ್ರಿಂದ ಅದು ಸಡನ್ನೇ ಅದು ಬರೋಕ್ಕಾಗ್ಲಿಲ್ಲ. ಅದು ನಾನು ಮಡಗ್ತಾನೆ ಇರ್ಲಿಲ್ಲ. ಅದು ಎರಡು ಸುತ್ಕೊಂಡ್ಬಿಟ್ಟಿದ್ರೆ ಕಷ್ಟ ಆಗ್ಬಿಡುದು. ಸುತ್ಕೊಂಡ್ಬಿಟ್ಟಿದ್ರೆ ನಮ್ ಕತೆ ಮುಗೀತು. ಅರಣ್ಯ ಇಲಾಖೆಯವ್ರು ಬಂದಿದ್ರಾ? ಬಂದವ್ರೆ ಸರ್.